ಹೆಣ್ಮಕ್ಳು ಹೆಲ್ದಿ ಆಗಿದಾರಾ ಇಲ್ವಾ ಅಂತ ಡಿಸೈಡ್ ಮಾಡೋ ಫ್ಯಾಕ್ಟರ್ಸ್ ಗಳಲ್ಲಿ ಪೀರಿಯಡ್ಸ್ ಕೂಡ ಒಂದು ಪೀರಿಯಡ್ ನಿಂದ ಇನ್ನೊಂದು ಪೀರಿಯಡ್ಗೆ ಯೂಶಲಿ 28 ರಿಂದ 32 ದಿನಗಳ ಸೈಕಲ್ ಇರುತ್ತೆ. ಇದು ಸರಿಯಾಗಿ ಆಗ್ತಿದ್ರೆ ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ. ಬಟ್ ಕೆಲವೊಂದ್ಸಲ ಈ ಸೈಕಲ್ ಸರಿಯಾದ ಟೈಮ್ಗೆ ಆಗೋದಿಲ್ಲ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ಗೆ ಮನೇಲೆ ಮಾಡ್ಕೋಬಹುದಾದ ಬೆಸ್ಟ್ 3 ಹರ್ಬಲ್ ಟೀ ಬಗ್ಗೆ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಪೀರಿಯಡ್ಸ್ ಇರೆಗ್ಯುಲರ್ ಆಗಿದ್ರೆ ಅಥವಾ ಲೇಟ್ ಆಗಿದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸ್ಟ್ರೆಸ್ ಇಂದ ಕೂಡ ಕೆಲವೊಂದ್ಸಲ ಪೀರಿಯಡ್ಸ್ ಲೇಟ್ ಆಗುತ್ತೆ. ಅಯ್ಯೋ 1-2 ತಿಂಗಳು ಅಲ್ವಾ ಹೀಗಾಗ್ತಿರೋದು ಅನ್ಕೊಂಡು ಸುಮ್ನಾದ್ರೆ ಮುಂದೆ ಇದೇ ಸಮಸ್ಯೆ ಜಾಸ್ತಿಯಾಗಿ PCOD ಅಂತೆಲ್ಲ ಶುರು ಆಗ್ಬಿಡುತ್ತೆ. ಸೊ ಇದನ್ನ ಶುರುನಲ್ಲೇ ಸರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದ್ರೆ ಈಗ ನಾನ್ ಹೇಳುವಂತಹ 3 ಸಿಂಪಲ್ ಹರ್ಬಲ್ ಟೀನ ಟ್ರೈ ಮಾಡಿ. ಮೊದಲನೇದು ಜಿಂಜರ್ ಟೀ ಅಂದ್ರೆ ಶುಂಠಿ ಟೀ. ಶುಂಠಿ ಮೆನ್ಸ್ಟ್ರುಯಲ್ ಹೆಲ್ತ್ಗೆ ಬೆಸ್ಟ್ ಸ್ಪೈಸ್. ಇದರಲ್ಲಿರೋ ಜಿಂಜೆರಾಲ್ ಅನ್ನೋ ಪವರ್ಫುಲ್ ಕಾಂಪೌಂಡ್ ಇದು ಇನ್ಫ್ಲಮೇಷನ್ಸ್ ನ ಕಡಿಮೆ ಮಾಡೋದು ಮತ್ತೆ ಯೂಟ್ರಸ್ ಕಾಂಟ್ರಾಕ್ಷನ್ಸ್ ಗೆ ಲೀಡ್ ಮಾಡೋದು ಇದೆಲ್ಲ ಮಾಡುತ್ತೆ. ಇದರಿಂದ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಬಾಡಿನ ಕ್ಲೆನ್ಸ್ ಮಾಡಿ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಪೇನ್ ರಿಲೀವಿಂಗ್ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ಪೀರಿಯಡ್ ಕ್ರಾಂಪ್ಸ್ ನ ಕೂಡ ಕಮ್ಮಿ ಮಾಡುತ್ತೆ. ಇದನ್ನ ಮಾಡೋದು ಹೇಗೆ ಅಂದ್ರೆ 1 ಲೋಟ ನೀರಿಗೆ 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕಿ 3 ರಿಂದ 5 ನಿಮಿಷ ಬಾಯ್ಲ್ ಮಾಡಿ. ಅದಾದ್ಮೇಲೆ ಅದನ್ನ ಸ್ಟ್ರೈನ್ ಮಾಡಿ ಜೇನುತುಪ್ಪ ಅಥವಾ ಬೆಲ್ಲ ಆಡ್ ಮಾಡ್ಕೊಂಡು ಬೆಚ್ಚಗಿರುವಾಗ್ಲೇ ಕುಡಿರಿ. ಬೇಕಿದ್ರೆ ಟೇಸ್ಟ್ಗೆ ನಿಂಬೆ ರಸನ ಕೂಡ ಆಡ್ ಮಾಡ್ಕೊಳ್ಬಹುದು. ಎರಡನೇದು ಮೆಂತ್ಯ ಟೀ, ಫೆನ್ಯುಗ್ರೀಕ್ ಟೀ. ಮೆಂತ್ಯದಲ್ಲಿ ಈಸ್ಟ್ರೋಜನ್ ತರದ ಒಂದು ಕಾಂಪೌಂಡ್ ಇದೆ. ಅಂದ್ರೆ ಇದರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಅನ್ನುವಂತಹ ಪ್ಲಾಂಟ್ ಬೇಸ್ಡ್ ಕಾಂಪೌಂಡ್ ಇದೆ. ಇದು ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ತರಾನೇ ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಕರೆಕ್ಟ್ ಮಾಡುತ್ತೆ. ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಅಲ್ಲಿ ಇದ್ದಾಗ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಯುಟರಿನ್ ಕಾಂಟ್ರಾಕ್ಷನ್ಸ್ ನ ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ. ಗರ್ಭಾಶಯದ ಹೆಲ್ತ್ ನು ಕೂಡ ಇಂಪ್ರೂವ್ ಮಾಡಿ ಪೀರಿಯಡ್ ನ ರೆಗ್ಯುಲರ್ ಆಗೋ ತರ ಇದು ಮಾಡುತ್ತೆ. ಇದನ್ನ ಮಾಡೋದು ಕೂಡ ಸಿಂಪಲ್. 1 ಲೋಟ ನೀರನ್ನ ಕುದಿಸಿ ಅದಕ್ಕೆ ಅರ್ಧ ಚಮಚದಷ್ಟು ಮೆಂತ್ಯನ ಸೇರಿಸ್ಕೊಂಡು 4 ರಿಂದ 5 ನಿಮಿಷ ಬಾಯ್ಲ್ ಮಾಡಿ. ಆಮೇಲೆ ಅದನ್ನ ಸ್ಟ್ರೈನ್ ಮಾಡ್ಕೊಂಡು ಕುಡಿರಿ. ಟೇಸ್ಟ್ಗೆ ಜೇನುತುಪ್ಪನೋ ಅಥವಾ ನಿಂಬೆ ರಸನೋ ಬೆರೆಸ್ಕೊಳ್ಳಿ. ಮೂರನೇದು ಜೀರಿಗೆ ಟೀ ಅಥವಾ ಕ್ಯೂಮಿನ್ ಟೀ ಅಂತ ಹೇಳ್ತೀವಿ. ಜೀರಿಗೆನಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ. ಇದು ಯುಟರಿನ್ ಮಸಲ್ ನ ಕಾಂಟ್ರಾಕ್ಟ್ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಇದು ಪೆಲ್ವಿಕ್ ಏರಿಯಾಗೆ ಬ್ಲಡ್ ಫ್ಲೋ ನ ಹೆಚ್ಚೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೀವು ಕೇಳಿರ್ಬೋದು, ಮನೆಯಲ್ಲೇ ಹೆರಿಗೆ ಮಾಡಿಸುವಾಗ ಮೊದಲೆಲ್ಲ ಜೀರಿಗೆ ನೀರನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಸೇಮ್ ಕಾರಣಕ್ಕೆ, ಪೆಲ್ವಿಕ್ ಪೋರ್ಷನ್ ಅಲ್ಲಿ ಕಾಂಟ್ರಾಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಈಸಿಲಿ ಹೆರಿಗೆ ಆಗ್ತಾ ಇತ್ತು. ಇದೇ ರೀತಿ ಪೀರಿಯಡ್ಸ್ ಪ್ರಾಬ್ಲಮ್ಗೂ ಕೂಡ ಈ ಜೀರಿಗೆ ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದರಲ್ಲಿರೋ ಆಂಟಿ ಇನ್ಫ್ಲಮೇಟರಿ ಗುಣಗಳು ಮೆನ್ಸ್ಟ್ರುಯಲ್ ಪೇನ್ ಮತ್ತೆ ಡಿಸ್ಕಂಫರ್ಟ್ ನ ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ಬ್ಯಾಲೆನ್ಸ್ಡ್ ಫ್ಲೋ ನ ಸಪೋರ್ಟ್ ಮಾಡುತ್ತೆ. ಇದನ್ನು ಅಷ್ಟೇ 1 ಲೋಟ ನೀರನ್ನ ಕುದಿಸಿ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿ ಮತ್ತೆ 5 ನಿಮಿಷ ಕುದಿಸಿ ಆಮೇಲೆ ಅದನ್ನ ಸೋಸ್ಕೊಂಡು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಸೊ ಟು ಆಲ್ ದ ವಿಮೆನ್ ಔಟ್ ದೇರ್, ನಿಮ್ಮ ಪೀರಿಯಡ್ಸ್ ಏನಾದ್ರೂ ಇರೆಗ್ಯುಲರ್ ಆಗಿದ್ರೆ ಈ 3 ಟೀನ ಟ್ರೈ ಮಾಡಿ. ನಿಮ್ಮ ಫೀಮೇಲ್ ಫ್ರೆಂಡ್ಸ್ಗೂ ಕೂಡ ಈ ಇನ್ಫಾರ್ಮೇಶನ್ ನ ಶೇರ್ ಮಾಡೋದು ಮರಿಬೇಡಿ. ಇದೇ ರೀತಿ ಮತ್ತಷ್ಟು ಹೆಲ್ತ್ ಇನ್ಫಾರ್ಮೇಶನ್ ಗಾಗಿ ನೋಡ್ತಾ ಇರಿ GSS ಮಾಧ್ಯಮ. ಇದು ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.